ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗ್ದಲ್ಲಿ ನಾನು ನಿಮಗೊಂದು ಒಂದು ಫೇಮಸ್ ಟೆಂಪಲ್ ತೋರಿಸ್ತೀನಿ. ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಲ್ಲಿ ಇಸ್ಕಾನ್ ಟೆಂಪಲ್ ಅಂತ ನಮ್ಮೂರಲ್ಲಿ ಯಾವ ಥರ ಇದೆ, ಹೇಗಿದೆ ಅಂತ ನೋಡೋಣ. ನಾನು ಇಷ್ಟು ದಿವಸ ಆದರೂ ಕೇಳಿದ್ದೆ, ಬಟ್ ಗುಡಿಯೊಳಗೆ ಹೋಗೋಕ್ಕಾಗಿರಲಿಲ್ಲ. ಶುಕ್ರವಾರ ಏಕಾದಶಿ ಇತ್ತು. ಅದೇನು ನನ್ನ ಪ್ರೇರಣೆನೋ, ನನಗೆ ಅದ್ರ ಹಿಂದಿನ ದಿವಸದಿಂದನೇ ಇಸ್ಕಾನ್ ಟೆಂಪಲ್ಗೆ ಹೋಗಬೇಕು ಅಂತ ಅನ್ನಿಸ್ತಾನೆ ಇತ್ತು. ಅದ್ರ ಸಲುವಾಗಿ ನಾನಿಲ್ಲಿ ಹೋಗೋಣ, ದೇವರ ಅಲ್ಲಿ ಏನೇನಿದೆ ಏನೇನಿಲ್ಲ ದೇವ್ರ ದರ್ಶನ ಮಾಡಿ ಬರೋಣ ಅಂತ ಹೋಗ್ತಾ ಇದ್ದೀನಿ ರೀ. ಯಾಕಂದರೆ ಬೆಂಗಳೂರಲ್ಲಿ ಇಸ್ಕಾನ್ ಟೆಂಪಲ್ ನೋಡಿದ್ದು, ಇಲ್ಲೀಗ ನಮ್ಮೂರಲ್ಲಿ ಇಸ್ಕಾನ್ ಟೆಂಪಲ್ ಇದೆ ಅಂದಮೇಲೆ ನನಗೆ ತುಂಬ ಖುಷಿಯಾಗಿತ್ತು. ಅದಕ್ಕೆ ಬೆಳಗ್ಗೆ ಎಲ್ಲ ಜಲ್ದಿ ಎದ್ದು ಟಿಫಿನ್ ಎಲ್ಲ ಮಾಡಿಕೊಂಡು ಎಲ್ಲ ರೆಸ್ಟ್ ಮಾಡಿ ಮತ್ತು ಮಧ್ಯಾಹ್ನ ಊಟ ಮಾಡಿಕೊಂಡು ಮಧ್ಯಾಹ್ನ 3:30 ಹೋಗ್ತಾ ಇದ್ದೀನಿ ನೋಡಿರಿ. ಅಲ್ಲಿಂದ ನಮ್ಮ ಕಡೆಯಿಂದ ಬಸ್ ತೊಗೋಬೇಕು. ಬಸ್ ತೊಗೊಂಡು ಅಲ್ಲಿ ಇಸ್ಕಾನ್ ಟೆಂಪಲಿಂದ ಹೋಗ್ತಾ ಇದ್ದೇನೆ ರೀ. ನಡ್ಕೊಂಡು ಬಂದೆ. ಇಲ್ಲಿ ಇಲ್ಲಿ ನೋಡಿರಿ ಇಸ್ಕಾನ್ ಅಂತ ಯಾವ ಕಡೆ ದಾರಿ ಇದೆ ಅಂತ ಎಲ್ಲ ಹಾಕಿದ್ದಾರೆ, ಅದನ್ನು ಡೈರೆಕ್ಷನ್ ರೀ. ಅದರದ್ದೆಲ್ಲ ನಾನು ನೋಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನೋಡಿರಿ. ಅಲ್ಲಿ ದೇವಸ್ಥಾನ ಪಕ್ಕ ಇದು ಇದೆ ರೀ, ಅಲ್ಲಿ ರೆಸ್ಟೋರೆಂಟ್ ಅಂತ ಎಲ್ಲ ವೆಜ್ ಇದೆ ರೀ ಅಲ್ಲಿ. ಅದೊಂದು ವಿಡಿಯೋ ಮಾಡಿಕೊಂಡೆ. ಮತ್ತು ಹಾಗೆ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀನಿ ನೋಡಿರಿ. ಬಾಯ್ ವಾಕ್ ಹಾಗೆ ಸ್ಟ್ರೇಟ್ ಹೋದರೆ ಎದುರುಗಡೆನೇ ದೇವಸ್ಥಾನ ಇದೆ ರೀ. ಅದಕ್ಕೆ ಹೋಗ್ತಾನೆ ಎಲ್ಲ ವಿಡಿಯೋ ಮಾಡ್ತಾನೆ ಹೋಗ್ತಾ ಇದ್ದೀನಿ ರೀ ನಾನು. ಯಾಕಂದ್ರೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ, ಎಲ್ಲೆಲ್ಲಿ ಏನೇನಿದೆ ಹೇಗೆ ಅಂತ ಗೊತ್ತಾಗಬೇಕಿಲ್ಲ. ಅದಕ್ಕೆ ನಾನು ಎಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ಊರಲ್ಲಿದ್ದರೂ ನಮಗೆ ಒಂದೊಂದು ಸೈಡ್ ಒಂದೊಂದು ಕಡೆ ಹೋಗೋಕ್ಕಾಗಂಗಿಲ್ಲ ರೀ ಒಂದೊಂದು ಸಾರಿ. ಅದೇನು ದೇವ್ರ ಪ್ರೇರಣೆ ಆದಾಗ ಮಾತ್ರ ಹೋಗ್ಬೇಕಂತಾರಲ್ಲ, ದೇವ್ರನ್ನೇ ಬಾ ಅಂದಾಗ ದೇವ್ರ ದರ್ಶನಕ್ಕೆ ನಾವು ಹೋಗ್ಬೇಕಾಗ್ತದೆ. ನಾವು ಮನಸ್ಸು ಮಾಡಿದಾಗ ಅಲ್ಲಿ ಹೋಗೋಕ್ಕಾಗಂಗಿಲ್ಲ. ಈಗ ಹಾಗೆ ಆಯ್ತು ರೀ, ದೇವರನ್ನೇ ನನಗೆ ಮುದ್ದಮ್ ಕರಿಸ್ಕೊಂಡಂಗಾಯ್ತು. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇನೆ ರೀ. ಹೋಗ್ತಾ ಇಲ್ಲಿ ನೋಡ್ರಿ, ದೇವಸ್ಥಾನದ ಹೊರಗಡೆ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ. ಇದು ರಂಗೋಲಿದು ಒಂದು ವಿಡಿಯೋ ಮಾಡಿಕೊಂಡೆ. ಮತ್ತು ಹಾಗೆ ದೇವಸ್ಥಾನದ ಎಂಟ್ರೆನ್ಸ್ ಇದೆ ರೀ. ಈ ಕಡೆಯಿಂದನೂ ಹೋಗ್ಬೇಕು ರೀ. ಅದಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಕೆಳಗಡೆ ಸ್ವಲ್ಪ ನೀರಿಂದ ಸ್ವಲ್ಪ ಸಣ್ಣ ಕೊಳದಗತ್ಲೆ ಮಾಡ್ಯಾರ, ಭಾಳ ಇಲ್ಲ. ನಮ್ಮ ಪಾದ ಮುಳುಗು ಅಷ್ಟು ರೀ. ಅಲ್ಲಿ ಪಾದ ಮುಳುಗಿಸಿ ನೀರಲ್ಲೆಲ್ಲ ನಮ್ಮ ಪಾದ ಒದ್ದೆ ಮಾಡಿಕೊಂಡು ಮಡಿಯಿಂದ ದೇವಸ್ಥಾನದ ಒಳಗಡೆ ಹೋಗ್ಬೇಕಾಗ್ತದೆ ರೀ. ಇಲ್ಲಿ ನೋಡ್ರಿ, ಇದು ರಸೀತಿ, ಅದು ಯಾರಾದರೂ ಅಮೌಂಟ್ ಕಟ್ಟಿ ದೇವಸ್ಥಾನದ ದೇಣಿಗೆ ಕೊಡ್ಬೋದು ರೀ. ಮತ್ತು ಇಲ್ಲಿನೂ ಎಲ್ಲ ಪಕ್ಕದಲ್ಲಿ ಆಫೀಸ್ ಇದೆ. ನಾನು ಹಾಗೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ಸ್ಟೆಪ್ಸ್ ಎಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೋಗ್ತಾ ಎಂಟ್ರೆನ್ಸಿಗೆ ಪುಟ್ಟ ಬಾಲಕೃಷ್ಣ ಕಂಡ್ರಿ. ನನಗಂತೂ ಇಷ್ಟು ಖುಷಿ ಆಯಿತು ನೋಡಿ, ಭಾಳ ಖುಷಿ ಆಯ್ತು ರೀ. ಹೋಗ್ತಾನೆ ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ ರೀ ನಾನು. ಒಳಗಡೆ ಕೃಷ್ಣ ಎಷ್ಟು ಚೆನ್ನಾಗಿ ಬೆಣ್ಣೆ ತಿಂತ ಕೂತ್ಕೊಂಡಿದ್ದಾನೆ. ಹಾಗೆ ಅಲ್ಲಿದೊಂದೆಲ್ಲ ದೇವ್ರದ್ದು ವಿಡಿಯೋ ಮಾಡ್ಕೊಂಡೆ ರೀ. ಮತ್ತು ನನ್ನ ಅದೃಷ್ಟೇನೋ, ನಾನು ಹೋಗ್ತಾನೆ ಅಲ್ಲೇ ಪೂಜೆ ಶುರುವಾಗಿತ್ತು ರೀ. ದೇವ್ರದ್ದು ಪೂಜೆಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡೆ ನಾನು. ಇದೆಲ್ಲ ಕೃಷ್ಣಂದೆಲ್ಲ ಮಾಡ್ಕೊಂಡೆ ವಿಡಿಯೋ. ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು ರೀ. ನಿಜವಾಗಿ ಪುಟ್ಟಕ್ಕಂದ ಶ್ರೀಕೃಷ್ಣನೇ ಬಂದು ಕೂತ್ಕೊಂಡದೇನೋ ಅನ್ನಿಸ್ಬಿಡ್ತೀರಿ ನನಗೆ. ನೋಡ್ರಿ, ಇಲ್ಲ ಹಂಗೆ ಪೂಜೆ ಶುರುವಾಗಿದೆ. ಇಲ್ಲಿ ಒಬ್ಬರು ದೇವರ ಬಗ್ಗೆ, ನಮಗೆ ಆಧ್ಯಾತ್ಮಿಕ ಬಗ್ಗೆ ಎಲ್ಲ ಮಾಹಿತಿ ನೀಡ್ತಾ ಇದ್ದಾರೆ. ಅದರ ಸಲುವಾಗಿ ಇದು ಕೊಟ್ಟರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಅಂತ ಇದನ್ನು ಪಠನ ಮಾಡಿರಿ ಅಂತ ಎಲ್ಲ ಹೇಳ್ತಾ ಇದ್ದರಿ. ಮತ್ತು ದೇವರು ಅಂದ್ರೇನು, ದೇವರು ನಮಗೆ ಯಾವ ಥರದೇ ನಮಗೆ ಭೂಮಿಲಿ ನಮಗೆ ಇಟ್ಟಿದ್ದಾನೆ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ದೇವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದರಿ. ಅದ್ರ ಸಲುವಾಗಿ ನಾವು ಎಲ್ಲ ಒಂದು 15 ನಿಮಿಷ ಅವ್ರ ಹತ್ರ ಕೂತ್ಕೊಂಡು ಎಲ್ಲ ಬೋಧನೆ ಕೇಳ್ತಾ ಇದ್ದೀವಿ ರೀ. ನಮ್ಮದು ಎಲ್ಲ ಮೆಂಟಲಿ ನಾವು ಪರಿವರ್ತನೆ ಆದೀವ್ರಿ ಅವ್ರದ್ದೆಲ್ಲ ಕೇಳ್ತಾ ದೇವಸ್ಥಾನಕ್ಕೆ ಹೋಗಿ ಬಂದಮೇಲಂತೂ ತುಂಬ ಫ್ರೆಶ್ ಆದೆ ರೀ ನಾನು. ಮತ್ತಲ್ಲೇ ಗುಡಿಯಲ್ಲಿ ಇದು ಶ್ರೀರಾಮ ಸೀತಾನ್ ಮೂರ್ತಿ ಇತ್ತು ರೀ, ಆಂಜನೇಯ ಇತ್ತು. ಇದೆಲ್ಲದು ಒಂದು ವಿಡಿಯೋ ತೊಗೊಂಡೆ ರೀ ನಾನು. ತುಂಬ ಖುಷಿ ಆಯ್ತೆಲ್ಲ ನೋಡಿ. ನಿಜವಾಗಿಯೇ ಇದಾರೇನೋ ಅನ್ನಿಸ್ಬಿಡ್ತೀರಿ ನನಗೆ, ಆ ಥರ ಭಾವನೆ ಬಂತು. ಅದಕ್ಕೆ ಅದೆಲ್ಲ ರಾಮ ಸೀತಾ ಆಂಜನೇಯ ಇವ್ರದ್ದೆಲ್ಲ ಒಂದು ವಿಡಿಯೋ ಮಾಡಿಕೊಂಡೆ. ಮತ್ತು ಇದು ನೋಡಿರಿ ಎಷ್ಟು ಚೆನ್ನಾಗಿ ತಕ್ಕಡಿ ಮಾಡಿಟ್ಟಿದ್ದಾರೆ. ಈ ತಕ್ಕಡಿಗೆಲ್ಲ ಹೂವೆಲ್ಲ ಹಾಕಿದ್ದಾರೆ. ಇದ್ರದ್ದು ಏನಂತ ನಾನು ಅಲ್ಲಿ ಸರಿಯಾಗಿ ಕೇಳಿಲ್ಲ, ಒಟ್ಟು ಒಂದು ವಿಡಿಯೋ ಮಾಡಿಕೊಂಡೆ. ಆಮೇಲೆ ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಕೆಳಗಡೆ ಬಂದರೆ ಕೆಳಗಡೆ ಒಂದು ದೊಡ್ಡ ಹಾಲ್ ಇದೆ. ಆ ಹಾಲೆಲ್ಲ ಕೃಷ್ಣನ ಅವತಾರದ್ದೆಲ್ಲ
ಮೂರ್ತಿ ಮಾಡಿಟ್ಟಿದ್ದಾರೆ ರೀ. ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡು ಇದು ನೋಡಿರಿ ವಿಷ್ಣುವಿನ ಅವತಾರ. ಇಲ್ಲಿ ನಾಭಿಯಲ್ಲಿ ಬ್ರಹ್ಮ ಇದ್ದಾನೆ. ಮತ್ತು ಇದು ಲಕ್ಷ್ಮೀ ರೀ. ಇದು ನೋಡಿರಿ, ಇದು ಲಕ್ಷ್ಮಿ ಕಾಲು ಒತ್ತಾ ಕೂತ್ಕೊಂಡಿದ್ದಾಳೆ ವಿಷ್ಣುವಿಂದ. ಇದು ಚೆನ್ನಾಗಿ ಅನಿಸ್ತು. ಇದೊಂದು ವಿಡಿಯೋ ಮಾಡಿಕೊಂಡೆ ನಾನು. ಅಲ್ಲಿ ಹೋದ್ರಂತೂ ಕೆಳಗಡೆ ಆ ದೊಡ್ಡ ಹಾಲಲ್ಲಿ ಹೋದ್ರಂತೂ ನಿಜವಾಗಿ ಸ್ವರ್ಗದಲ್ಲೇ ಬಂದಿವೆ ಅನಿಸ್ಬಿಡ್ತೀರಿ ನನಗಂತೂ. ಇಷ್ಟು ಮಿಸ್ ಮಾಡ್ಕೊಂಡಿದ್ನಲ್ಲ ಇದೇ ಊರಲ್ಲಿ ಇದ್ಕೊಂಡು ಅಂತ. ಅದಕ್ಕೆ ಇದು ನೋಡಿರಿ, ಇದು ಕೃಷ್ಣ ಮಹಾಭಾರತದ ಯುದ್ಧದಲ್ಲಿ ಅರ್ಜುನನ ಸಾರಥಿ ಆಗಿದ್ನಲ್ರಿ, ಅದ್ರದ್ದು ಎಲ್ಲ ಒಂದು ಚಿತ್ರ ಮಾಡಿದ್ದಾರೆ ರೀ. ಇಲ್ಲೆಲ್ಲ ಅಶ್ವಗಳು ಇದಾವೆ ರೀ. ಕೃಷ್ಣ ಸಾರಥಿ ಆಗಿದ್ದಾನೆ, ಅರ್ಜುನ್ ಇಲ್ಲಿ ಹಿಂದಿದ್ದಾನೆ, ಕೃಷ್ಣನ ಹಿಂದೆ ಅರ್ಜುನ್ ನಿಂತ್ಕೊಂಡಿದ್ದಾನೆ ರೀ. ಅದೊಂದೆಲ್ಲ ವಿಡಿಯೋ ಮಾಡ್ಕೊಂಡಿರಿ ನಾನು. ನನಗೂ ತುಂಬ ಖುಷಿ ಅನ್ನಿಸ್ತು. ಪ್ರತಿಯೊಂದರಲ್ಲಿ ವೀಕ್ಷಣೆ ಮಾಡ್ತಾ ಹೋಗ್ದ ಹಾಗೆಲ್ಲ ಕೃಷ್ಣಂದು ಅವತಾರದೆಲ್ಲ ನಿಜವಾಗಿ ಇದ್ದಾವೇನೋ, ನಿಜವಾಗಿ ಕೃಷ್ಣ ಇದ್ದಾನೇನೋ ಅನಿಸ್ಬಿಡ್ತೀರಿ ನನಗಂತೂ. ಅಲ್ಲಿ ಭಾಳ ಆ ಥರ ಒಂದು ಸನ್ನಿವೇಶ ನನಗೆ ಬಂದು ಭಾವಕ ಆಗಿಬಿಟ್ರೆ. ಯಾಕಂದರೆ ಅಲ್ಲಿ ಬೇರೆ ಯಾರೂ ಮಂದಿ ಇರಲಿಲ್ಲ, ನಾನು ಒಬ್ಬಳೇ ಇದ್ದೆ ಅಲ್ಲಿ. ಅದೆಲ್ಲ ಮಾಡ್ತಾ ನೋಡ್ತಾ ಬಂದೆ. ಆಮೇಲೆ ನನಗನ್ನಿಸ್ತು ಹಬ್ಬ ಎಲ್ಲ ಇಷ್ಟು ದಿನ ನಾನು ಮಿಸ್ ಮಾಡ್ಕೊಂಡೆಲ್ಲ, ಇಲ್ಲಿ ನಿಜವಾಗಿ ದೇವ್ರ ದರ್ಶನನೇ ಆಗ್ತಾಯಿದ್ದೇನೇನೋ ಅನ್ನಿಸ್ತೀರಿ. ಇಲ್ಲಿ ನೋಡಿರಿ, ಕಂಸ ಶ್ರೀಕೃಷ್ಣನ ಕರ್ಕೊಂಡು ಯಮುನಾ ನದಿಯನ್ನು ದಾಟ್ಕೊಂಡು ಹೋಗ್ತಾ ಇದ್ದಾನೆ ರೀ. ಯಾಕಂದ್ರೆ ಕಂಸನಿಂದ ರಕ್ಷಣೆ ಮಾಡಲಿಕ್ಕೆ ಬೇರೆ ಕಡೆ ಯಶೋಧನ ಹತ್ರ ಬಿಡ್ಲಿಕ್ಕೆ ಹೋಗ್ತಾ ಇದ್ದಾನೆ ರೀ. ಅದು ಒಂದು ಮೂರ್ತಿ ಮಾಡಿಟ್ಟಿದ್ದಾರೆ ರೀ. ಮತ್ತು ಇದು ಒಂದು ವಿಷ್ಣುವಿಂದ ಇದೊಂದು ಚಿತ್ರ ಇಟ್ಟಾರೆ ರೀ. ಆಮೇಲೆ ಮತ್ತು ಇಲ್ಲಿ ಒಂದು ಆನೆ ಚಿತ್ರ ಇದೆ ರೀ. ಇಲ್ಲಿ ಕೆಳಗಡೆ ಆನೆ ನೋಡಿರಿ, ಇದು ಕಮಲ್ ಹೂ ಇಟ್ಕೊಂಡು ಸೊಂಡಿಲಲ್ಲಿ ಇಟ್ಕೊಂಡಿದೆ ಆನೆ. ಇದನ್ನೂ ಒಂದು ವಿಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಅನ್ನಿಸ್ತು ರೀ. ಒಟ್ಟಿನಲ್ಲಿ ಅಲ್ಲಿ ಒಂದು ಸರಿ ಹೋಗಿ ಬರ್ಬೇಕು ನೋಡ್ರಿ. ಮನುಷ್ಯನ ತಲೆ ಪರಿವರ್ತನೆ ಆಗ್ತಿದ್ರಿ. ಯಾಕಂದ್ರೆ ನಿಜವಾಗ್ಲೂ ದೇವ್ರ ದರ್ಶನನೇ ಆಗ್ತಾಯಿದ್ದೇನೆ ಅಂತ ಅನಿಸ್ಬಿಡ್ತಿದ್ರಿ. ಆ ಥರ ಎಲ್ಲ ಮಾಡಿಟ್ಟಿದ್ದಾರೆ. ಇದು ನೋಡಿರಿ, ರಾಮನ ಅವತಾರ. ರಾಮಂದೆಲ್ಲ ಫುಲ್ ಮೂರ್ತಿ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಬಿಲ್ಲು ಬಾನೆ ಹಿಡ್ಕೊಂಡು ರಾಮ ನಿಂತ್ಕೊಂಡಿದ್ದಾನೆ ನೋಡ್ರಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರಾಮನ ಮೂರ್ತಿ. ಆಮೇಲೆ ಇದು ಒಂದು ಮಾಡಿ ಇಟ್ಟಿದ್ದಾರೆ, ಯಾರೋ ಸಂತರಿದ್ದಾರೆ, ಇದೆಲ್ಲ ಪ್ರಾಣಿಗಳಿದ್ದಾವೆ. ಇದು ಒಂದೆಲ್ಲ ವಿಡಿಯೋ ಮಾಡ್ಕೊಂಡಿರಿ ನಾನು. ಅಲ್ಲಿ ಹೋಗ್ತಾ ಇದ್ದಾಗ ಮನುಷ್ಯನ ಮನಸ್ಸೇ ಪರಿವರ್ತನೆ ಆಗ್ತದೆ ನೋಡ್ರಿ. ಇಲ್ಲಿ ನೋಡ್ರಿ, ಕೃಷ್ಣ ತಾಯಿ ಯಶೋದೆ ಹತ್ರನ ಏನೋ ಎದುರಿಸಲೋ ತಂಟೆ ಮಾಡೋದು ಕಾಣಿಸುತ್ತೆ. ಅದಕ್ಕೆ ಯಶೋದೆ ಏನೇ ಹೇಳ್ತಿದ್ದಾಳೆ, ಕೃಷ್ಣ ಕೇಳ್ತಾ ನಿಂತ್ಕೊಂಡಿದ್ದಾನೆ. ಇದು ಒಂದು ವಿಡಿಯೋ ಮಾಡಿಕೊಂಡೆ. ಕೃಷ್ಣ ಕಾಳಿಂಗ ಸರ್ಪದ ಮೇಲೆ ನರ್ತನ ಮಾಡ್ತಾನಲ್ರಿ, ಅದ ನರ್ತನದ ಒಂದು ವಿಡಿಯೋ ರೀ. ಅದರದೊಂದು ವಿಡಿಯೋ. ನಿಜವಾಗಿ ಇದ್ದಾನೇನೋ ಕೃಷ್ಣ ಅಲ್ಲಿ, ನಿಜವಾಗಿ ಎಲ್ಲ ಹಾವುಗಳಿದ್ದಾವೇನೋ ಅನ್ನೋ ಒಂದು ಭಾವನೆ ಬರ್ತದ್ರಿ ಅಲ್ಲಿ. ನನಗೂ ಸ್ವಲ್ಪ ಹೆದರಿಕೆ ಆಗ್ತಾಯಿತ್ತು ಅಲ್ಲಿ ಒಳಗೆ ಹೋಗ್ತಾ ವಿಡಿಯೋ ಮಾಡ್ತಾಯಿದ್ದ ಹಾಗೆ. ಮತ್ತೆ ಅನ್ನಿಸ್ತು ದೇವರ ಹತ್ರನೇ ಇದೀನಲ್ಲ, ಎದಕ್ಕೆ ಹೆದರಬೇಕು ಅಂತೆಲ್ಲ ಮತ್ತೆಲ್ಲ ವಿಡಿಯೋ ಮಾಡ್ಕೊಂಡೆ ಧೈರ್ಯವಾಗಿ. ಅಲ್ಲಿ ಹತ್ತಿರದಿಂದ ನೋಡಿದಾಗ ಅದೊಂದು ಭಾವನೆನೇ ಬೇರೆ ಅನ್ನಿಸ್ತದ್ರಿ ಅಲ್ಲಿ ಹೋಗಿ. ಯಾಕಂದರೆ ಬೇರೆ ಯಾರು ಮಂದಿ ಇಲ್ಲೇ ಇಲ್ಲ, ನಾವಷ್ಟೇ ಅಲ್ಲಿ, ನಾನೊಬ್ಬಳೇ ಇದ್ದೆ ರೀ. ಎಲ್ಲ ದೊಡ್ಡ ಹಾಲಿತ್ತು, ದೊಡ್ಡ ಹಾಲಲ್ಲೆಲ್ಲ ಈ ಥರ ಎಲ್ಲ ಮಾಡಿಟ್ಟಿದ್ದಾರೆ ರೀ. ಇದು ನೋಡಿರಿ, ನರಸಿಂಹ ಅವತಾರ. ಪ್ರಹ್ಲಾದ ಬೇಡ್ಕೊಳ್ಳೋ ದೇವ್ರ ಹತ್ರ ಇದು ಕೇಳ್ತಾ ಇದ್ದಾನೆ. ಪ್ರಹ್ಲಾದನ ತಂದೆ ಹಿರಣ್ಯಕಶಿಪುನ ಇದು ಮಾಡ್ತಿದ್ದಾನೆ, ಸಾಯಿಸ್ತಾ ಇದ್ದಾನಲ್ಲ, ಅದನ್ನೊಂದೆಲ್ಲ ಮಾಡಿಟ್ಟಿದ್ದಾರೆ ರೀ ನರಸಿಂಹ ಅವತಾರದ್ದು. ಇದು ನೋಡಿರಿ, ಎಲ್ಲರೂ ದೇವ್ರ ಧ್ಯಾನ ಮಾಡ್ತಾ ಇರೋದು ಅದೆಲ್ಲ ಮಾಡಿಟ್ಟಿದ್ದಾರೆ. ಆಮೇಲೆ ಇದು ನೋಡಿರಿ, ಇದು ಪ್ರಹ್ಲಾದ ರೀ. ಅದನ್ನು ಪ್ರಹ್ಲಾದನ್ನು ಮಾಡಿಕೊಂಡೆ ನಾನು ವಿಡಿಯೋ ಈ ಕಡೆ ಸೈಡ್ ಬಂದು. ಆಮೇಲೆ ಇದು ಒಂದು ನೋಡಿರಿ, ಇದು ಮಹಾಭಾರತದ ಒಂದು ಕಥೆಯ ಒಂದು ಪಾರ್ಟ್, ಒಂದು ಭಾಗ ನೆನಪಿಸುವಂಥದ್ದು ಒಂದು ಇದು ಮಾಡಿಟ್ಟಿದ್ದಾರೆ ಇಲ್ಲೆಲ್ಲ. ಭೀಷ್ಮ ಬಿಲ್ಲುಗಳ ಒಂದು ಇದ್ರ ಮೇಲೆ ಮಲ್ಕೊಂಡಿರ್ತಾನೆ ರೀ. ಬಿಲ್ಲುಗಳನ್ನು ಆಶ್ರಯ ಮಾಡಿ ಅದ್ರ ಮೇಲೆ ಮಲಗಿಸಿರ್ತಾರೆ ರೀ ಇವರು ಪಾಂಡವರು ರೀ. ಅದು ಒಂದೆಲ್ಲ ಚಿತ್ರ ಎಲ್ಲ ಮಾಡಿಟ್ಟಿದ್ದಾರೆ ರೀ. ನೋಡಿರಿ, ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಇದು ಎಲ್ಲ. ಅಲ್ಲಿ ಹೋಗಿ ಬಂದಮೇಲೆ ಭಾಳ ಮನಸ್ಸು ಪರಿವರ್ತನೆ ಆಗ್ತದೆ ರೀ. ಮತ್ತು ನನಗೆ ಅಂತೂ ಆಗಿದೆ ಬಿಡ್ರಿ. ನನಗಂತೂ ನಿಜವಾಗಲ್ಲ ದೇವ್ರ ಸನ್ನಿಧಾನದಲ್ಲೇ ಹೋಗಿ ಬಂದೇನೋ ಅನಿಸ್ಬಿಡ್ತೀರಿ ನನಗೆ. ಇದು ನೋಡಿರಿ, ಇಲ್ಲಿ ಕೃಷ್ಣ ಗೋವರ್ಧನ ಬೆಟ್ಟ ಎತ್ತಿ ಹಿಡಿತಾನಲ್ರಿ ಮಳೆ ಜೋರು ಬರ್ತಾ ಇರುವಾಗ, ಅದನ್ನೊಂದು ಇದು ಮಾಡಿಟ್ಟಿದ್ದಾರೆ ರೀ ಇಲ್ಲಿ ಮೂರ್ತಿ. ಇದೆಲ್ಲ ನೋಡಿರಿ, ಇದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಎಲ್ಲ ಆಕಳುಗಳದು ಎಲ್ಲ ಮಾಡಿಟ್ಟಿದ್ದಾರೆ ಚಿತ್ರಗಳು. ನೋಡಿರಿ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅವೆಲ್ಲ. ಏನು ಎಲ್ಲ ನಿಜವಾಗಿ ಅನಿಸ್ತದ್ರಿ ಅಲ್ಲಿ ಹೋಗಿ. ಒಬ್ಬರ ಹೋಗಿ ಒಳಗೆ ಹೋಗಿ ಎಲ್ಲ ನೋಡ್ಕೊಂಡು ಬಂದ್ರಂತೂ ಭಾಳ ಒಂಥರ ಮನ್ಸಿಗೆ ಖುಷಿ ಆಗ್ತದೆ ನೋಡಿರಿ. ಯಾಕಂದ್ರೆ ಭಾಳ ಸ್ವಲ್ಪ ಹೋದಾಗ ಹೆದರಿಕೆ ಆಗ್ತದೆ, ಎಲ್ಲ ಅವತಾರ ನೋಡಿ ಎಲ್ಲ ನಿಜಾನೇನೋ ಅನ್ನಿಸ್ತದೆ ರೀ. ಆಮೇಲೆ ನಾವು ನೋಡ್ತಾ ಹೋದಾಗೆಲ್ಲ ಖುಷಿ ಆಗ್ತದೆ ರೀ. ಆಮೇಲೆ ಇದು
ಅಲ್ಲಿ ಪಕ್ಕದಲ್ಲೇ ಊಟದ ಎಲ್ಲ ಒಂದು ಹಾಲ್ ಇತ್ತು ದೊಡ್ಡದು. ಆ ಹಾಲಿಗೆ ಹೋದಾಗ ಇಲ್ಲೆಲ್ಲ ಅಲ್ಲಿವೆಲ್ಲ ಫೋಟೋ ಎಲ್ಲ ತೊಗೊಂಡು ಬಂದ್ರೆ ಅಲ್ಲಿದು ಕೃಷ್ಣಂದೆಲ್ಲ ಫೋಟೋ ಹಾಕಿದ್ದಾರೆ ನೋಡ್ರಿ ಒಂದು ಎಲ್ಲ ಥರದಿದ್ದು. ಹಸುವಿನ ಜೊತೆ ಇದ್ದಿದ್ದು ರೀ. ಮತ್ತಿದು ನೋಡಿ ಕೃಷ್ಣ ಕೊಳಲು ಊದ್ತಾ ನಿಂತ್ಕೊಂಡಿದ್ದಾನೆ. ಇದು ಒಂದು ಫೋಟೋ. ಅಲ್ಲಿದೆಲ್ಲ ಫೋಟೋಸ್ ಎಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದೆ ನಾನು. ಇದು ನೋಡಿ ಇದೆಲ್ಲ ಊಟದ ಹಾಲ್ ರೀ ಅದು. ಅದಕ್ಕೊಂದು ಟೈಮಿಂಗ್ ಇದೆ ರೀ. ಆ ಟೈಮಿಂಗಲ್ಲಿ ಹೋದರೆ ಊಟ ಎಲ್ಲ ಸಿಗ್ತದೆ ರೀ ಅಲ್ಲಿ ದೇವ್ರದ್ದು. ಮತ್ತು ಇಲ್ಲೂ ನೋಡ್ರಿ ಯಶೋಧ ಮಾತೆ ಕೃಷ್ಣನಿಗೆ ಇನ್ನೂ ತಿನ್ಲಿಕ್ಕೆ ಕೊಡ್ತಿದ್ದಾಳೆ. ಆಮೇಲೆ ಇದು ಕೃಷ್ಣ ಎಲ್ಲ ಸಹಪಾಠಿಗಳ ಜೊತೆ ಇದ್ದಾನೆ ತನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಅದಲ್ಲಿ ಸ್ಕೂಲಿಗೆ ಹೋದಾಗಿಂದ. ಆಮೇಲೆ ಇದು ಕೃಷ್ಣಂದ ಫೋಟೋ ಇದೆ ರೀ. ಇದು ಒಂದು ಕೃಷ್ಣಂದ ದೇವಸ್ಥಾನ ದೇವ್ರದ್ದು ಏನೋ ಇದೆ ರೀ, ಅದನ್ನು ಮಾಡಿಕೊಂಡೆ. ಇದು ನೋಡ್ರಿ ಎಲ್ಲ ಕೃಷ್ಣ ಗೋವುಗಳ ಜೊತೆ ಇದ್ದಾನೆ. ಇಷ್ಟು ಅನ್ಯೋನ್ಯತೆಯಿಂದ ಇದ್ದಾನೆ ಗೋವುಗಳ ಜೊತೆ. ಇದು ಎಲ್ಲ ಕೃಷ್ಣನ ಧ್ಯಾನ ಮಾಡ್ತಾ ಇರುವವರ ಒಂದು ಫೋಟೋ ಇದೆ ರೀ ಜನರದ್ದು. ಇದು ಕೃಷ್ಣ ರಾಧಾ ಸಖಿಯರು ಅವರೆಲ್ಲರೂ ಇದ್ದಾರೆ ರೀ. ಇಲ್ಲಿ ನೋಡ್ರಿ ಕೃಷ್ಣ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಕೇಳ್ತಾ ಇದ್ದಾನೆ. ಇದು ನೋಡಿರಿ ಕೃಷ್ಣ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಗೆಳೆಯರ ಜೊತೆ ಆಟ ಆಡ್ತಾ ಇದ್ದಾನೆ. ಅಲ್ಲೆಲ್ಲ ದರ್ಶನ ಮಾಡಿ ಬಂದು ಮತ್ತು ನಾ ಇಲ್ಲಿ ಸ್ವಲ್ಪ ಒಂದು ಹೋಟೆಲ್ಗೆ ಹೋಗಿ ಉತ್ತಪ್ಪ ತಿನ್ಕೊಂಡು ಮನೆಗೆ ಬಂದೆ ರೀ. ಹಸು ಆಗ್ತಾ ಇತ್ತು ರೀ, ಅದಕ್ಕೆ ಸ್ವಲ್ಪ ಉತ್ತಪ್ಪ ತಿಂದು ಚಹಾ ಕುಡಿದು ಮನೆಗೆ ಬಂದೆ. ಇದು ನಮ್ಮ ಮನೆಗೆ ಹೋಗೋ ಹಾದಿ ರೀ. ಇದು ಮಧ್ಯಾಹ್ನ 3:30 ಹೋಗಿದ್ರಿ, 7 ಗಂಟೆಗೆ ಮನೆ ಕಡೆ ಹೋಗ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ಮತ್ತು ನಮ್ಮ ಮನೆಗೆ ಏನು ಬೇಕು ಕೊತ್ತಂಬರಿ, ಹಾಲು, ಮೊಸರು ಎಲ್ಲ ತೊಗೊಂಡು ಹೋಗ್ತೀನಿ ರೀ ಮನೆಗೆ. ಒಂಥರ ಅಲ್ಲಿ ದೇವಸ್ಥಾನ ಭೇಟಿಯಾಗಿ ಬಂದ ತಕ್ಷಣ ಮೆಂಟಲಿ ಫುಲ್ ಸ್ಟ್ರಾಂಗ್ ಅಂದ ಮತ್ತು ಫ್ರೆಶ್ ಆದೆ ನೋಡಿರಿ ನಾನು. ಅಷ್ಟು ದೇವ್ರ ಗುಡಿ ಪವರ್ಫುಲ್ ಇದೆ ರೀ ಅಲ್ಲಿ. ವಾರ ವಾರ ಬನ್ನಿ ಅಂತ ಹೇಳಿದ್ದಾರೆ ರೀ ಅವರು. ದೇವ್ರದ್ದು ಉಪದೇಶ ಮಾಡ್ತಾ ಇರ್ತಾರಲ್ಲ ಅವರು ಹೇಳಿದ್ದಾರೆ. ನಮಗೆ ಒಳ್ಳೇದಾಗಬೇಕು ಅಂದ್ರೆ ದೇವಸ್ಥಾನಕ್ಕೆ ಹೆಚ್ಚು ಹೋಗ್ತಾ ಇರ್ಬೇಕು ರೀ. ದೇವಸ್ಥಾನದಕ್ಕೆ ಹೆಚ್ಚು ಅಟ್ಯಾಚ್ ಇರಬೇಕು. ದೇವ್ರಿಗೆ ಹೆಚ್ಚಿನ ನಾಮಸ್ಮರಣೆ ಮಾಡ್ತಾ ಇರ್ಬೇಕು ರೀ. ಅಂದರೆ ನಮ್ಮದು ಎಲ್ಲ ಮೆಂಟಲಿ ನಾವು ಸ್ಟ್ರಾಂಗ್ ಆಗ್ತೀವಿ. ಮನೆಯಲ್ಲೇ ಕೂತ್ಕೊಂಡ್ರೆ ಇನ್ನೂ ತಲೆ ಜಿಡ್ಡು ಹಿಡಿತಿದ್ದಲ್ಲ. ಇವತ್ತು ಹೋಗಿ ಬಂದಮೇಲೆ ನಂಗೆ ತುಂಬ ಮನಸ್ಸು ಶಾಂತಿ ಆಯ್ತು ನೋಡ್ರಿ. ಏನು ಇಷ್ಟು ಟೆನ್ಷನ್ ಇರ್ತಾಯಿತ್ತು, ಏಕ್ದಮ್ ಮನಸ್ಸು ಕೂಲ್ ಆಯಿತು. ಯಾವಾಗಲೂ ಕೃಷ್ಣಂದೇ ಇದು ನಾಮಸ್ಮರಣೆ ಬರ್ತಾಯಿದೆ ನನಗೂ. ಯಾವಾಗಲೂ ನಾನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಅಂತ ಹೇಳ್ತಾನೆ ಇರ್ತೀನಿ ರೀ. ಇವತ್ತಿನ ಸುಭಾಷಿತ: ಕತ್ತಲೆಯನ್ನು ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೆ ಬೆಲೆ, ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ಬದುಕಿಗೊಂದು ಬೆಲೆ ಎಂದು ಹೇಳುತ್ತಾ ಇವತ್ತಿನ ಈ ವ್ಲಾಗವನ್ನು ನಾನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.